ಅವೆಲ್ಲ ನೋಡಿದ್ರೆ ಈಗಿನ ನಮಗೆಲ್ಲ ಭಾಳ ಒಂಥರ ನಾವೆಲ್ಲ ಕಲಿಬೇಕು. ಈಗಿನ ನಾವು ಎಸ್ಪೆಷಲಿ ಈಗಿನ ನಮ್ಮ ಜನ್ಜಿ ಜನ್ರೇಷನ್ ಏನಿದೆ ಅಲ್ಲ, ನಾವೆಲ್ಲ ಭಾಳ ಕಲಿಬೇಕು. ಆಮೇಲೆ ಅವ್ರದ್ದು ಪ್ರತಿಯೊಂದು ಮೂವೀಸ್, ಅವರ ಹಾಡುಗಳಲ್ಲಿ ಎಲ್ಲದರಲ್ಲಿಯೂ ಅವರು ನಮಗೆ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು ಈಗಿನ ಜನ್ರೇಷನ್ದವರು ಹೆಂಗಿದೆ, ನಾವು ಮನುಷ್ಯರು ಹೆಂಗೆ ಬದಲಾಗತ್ತೀವಿ, ಹೆಂಗೆ ಇರ್ಬೇಕು ಆ್ಯಕ್ಚುಲಿ, ನಮ್ಮ ನಡೆ ನುಡಿ ನಮ್ಮ ಮನುಷ್ಯತ್ವ ಅನ್ನೋದು ಹೆಂಗಿರ್ಬೇಕು ಅನ್ನೋದು ಅವಾಗಿಂದ ಹೇಳ್ಕೊತ ಬಂದಿದ್ರು. ಬಾನಿಗೊಂದು ಎಲ್ಲಿದೆ, ಮುತ್ತಿನಂತ ಮತ್ತೊಂದು ಗೊತ್ತೇನಮ್ಮ ನಿನಗೆ, ಇಂಥವೆಲ್ಲ ಹಾಡುಗಳು ಅವೆಲ್ಲ ನಮಗೆ ಅಪ್ಲೈ ಆಗೋದು ಈಗಿನ ನಮ್ಮ ಜನ್ರೇಷನ್ ಇದ್ದವರಿಗೆ. ನಾವಿರು ಈಗ ಹಾವಭಾವಗಳು ಅವೆಲ್ಲ ರಿಲೇಟ್ ಮಾಡ್ಕೊಂಡ್ರೆ ನಾವು ನಿಜವಾಗ್ಲೂ ಹಂಗೆ ಇರಬೇಕಾಗಿತ್ತು. ಬಟ್ ನಾವು ಈಗ ಹಂಗಿಲ್ಲ ಆ್ಯಕ್ಚುಲಿ. ಸೊ ಹಿಂಗೆ ಅವರು ಪಿಕ್ಚರ್ಸ್, ಆಮೇಲೆ ಅವ್ರ ಹಾಡು, ಅವ್ರ ಪಿಕ್ಚರ್ಸ್ ನೋಡಿ ಕಲಿಯೋದು ಭಾಳ ಇದೆ. ಎಲ್ಲರೂ ಕಲಿಬೇಕು, ಅದು ಎಸ್ಪೆಷಲಿ ಈಗಿನ ಜನ್ರೇಷನ್ದವ್ರು. ನಾನಂತರೂ ನನ್ನ ಒಂದು ಗುರಿ ಏನಂದರೆ, ನಾನು ಅಣ್ಣವ್ರಂಗಂತೂ ಆಗೋಕ್ಕಾಗಲ್ಲ, ಅಟ್ಲೀಸ್ಟ್ ಅಣ್ಣವ್ರ ಒಂದು ಚೂರಾದರೂ ಏನೋ ಒಂದು ಅವ್ರ ವ್ಯಕ್ತಿತ್ವದಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡು ನನ್ನ ಜೀವನ ನಾನು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದೇ ನನ್ನ ಗುರಿ. ಈಗ ಮುಂದಿನ ಜನ್ರೇಷನ್ ಹೆಂಗೆ ಚೇಂಜ್ ಆಗಲಿ, ಬಟ್ ಆ ರೂಟ್ಸ್ ಏನದಾವಲ್ಲ ಅವು ನಾವು ಫಾಲೋ ಮಾಡಬೇಕು. ನಮ್ಮ ಹಿರಿಯರು, ನಮ್ಮ ಅಣ್ಣವರು ಎಲ್ಲ ರೂಟ್ಸ್ ಅವೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ಅದು ಒಂದು ರೀತಿಯಿಂದ ಚಂದ, ನಮ್ಮ ಬಾಳಿಗೆ ನಮ್ಮ ಬದುಕಿಗೆ ಚಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.